ಸಿಎಂ ಡಿಕೆಶಿ ನಿವಾಸಕ್ಕೆ ಮಠಾಧೀಶರ ದಂಡೆ ಹರಿದು ಬಂದಿದೆ. ಉತ್ತರ ಕರ್ನಾಟಕ ಭಾಗದ ಶ್ರೀಗಳು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ಶುಭ ಕೋರೋದಕ್ಕೆ ಆಗಮಿಸಿರುವಂತಹ ಮಠಾಧೀಶರು ಧಾರವಾಡ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಭೇಟಿಯನ್ನ ಕೊಟ್ಟು ಅವರಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ರಾಜ್ಯಾದ್ಯಂತ ಅವರಿಗೆ ಶುಭಾಶಯಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಅದೇ ರೀತಿ ನೋಡಿ, ಈಗ ಸ್ವಾಮೀಜಿಗಳು ಕೂಡ ಶುಭ ಹಾರೈಸೋದಕ್ಕೆ ಆಗಮಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಿಂದ ಆಗಮಿಸಿರುವಂತಹ ಶ್ರೀಗಳು ಡಿಕೆ ಶಿವಕುಮಾರ್ ಅವರಿಗೆ ಶಾಲನ್ನ ಹೊದಿಸಿ ಮಂತ್ರಾಕ್ಷತೆಯನ್ನ ಹಾಕಿ ಆಶೀರ್ವಾದವನ್ನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಶ್ರೀಗಳ ಆಗಮನ ಆಗಿರುವಂಥದ್ದು. ರಾಜಕೀಯ ವಲಯದಲ್ಲಿ ಎಷ್ಟೇ ಚರ್ಚೆಗಳು, ಎಷ್ಟೇ ಕುತೂಹಲಗಳು ಕೂಡ ಇದ್ರೆ ನಾವು ಗಮನಿಸಬಹುದು ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ. ಬರೀ ಶುಭ ಕೋರೋದಕ್ಕಷ್ಟೇ ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡುತ್ತೆ. ಅಥವಾ ಈ ಉತ್ತರ ಕರ್ನಾಟಕ ಭಾಗದ ಮಠಮಾನ್ಯಗಳ ಅಭಿವೃದ್ಧಿ ಮತ್ತೆ ಆ ಭಾಗದ ನೀರಾವರಿ ಸೇರಿದಂತೆ ಪ್ರಮುಖ ಯೋಜನೆಗಳು ಏನು ನೆನೆಗುದಿಗೆ ಬಿದ್ದಿದೆಯಲ್ಲ, ಅದೆಲ್ಲವನ್ನೂ ಕೂಡ ಸರಿಪಡಿಸಿ ಅಂತ ಹೇಳಿ ಮನವಿ ಕೂಡ ಮಾಡಿಕೊಳ್ಳುತ್ತಾ ಹೋಗಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಚರ್ಚೆಗಳಾಗಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನೇ ಆಗಲಿ, ಸಿಎಂ ನಿವಾಸದಲ್ಲಿ ಮುಂಜಾನೆಯೇ ಸ್ವಾಮೀಜಿಗಳ ದಂಡನ್ನ ನಾವು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಇದು ದೊಡ್ಡ ಸುದ್ದಿ ಅಂತೂ ಹೌದು. ಮಠಾಧೀಶರು ಬರೋದು ಕಾಮನ್ನು, ಹೋಗೋದು ಕಾಮನ್ನು. ಬಟ್ ಆದರೆ ಯಾವುದೇ ಒಂದು ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಚರ್ಚೆಗಳು ಕೂಡ ಆಗೋದು ಕಾಮನ್. ಬಟ್ ಆದರೆ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈಗ ಹೊಸದಾಗಿ ಸಿಎಂ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದ ರೀತಿಯಾಗಿ, ಅದೇ ರೀತಿಯಾಗಿ ನಮ್ಮ ಭಾಗಕ್ಕೂ ಕೂಡ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡೋದಕ್ಕೆ ಅಂತ ಹೇಳಿ ಸ್ವಾಮೀಜಿಗಳ ಆಗಮನ ಆಗಿದೆ.